ರೆಬೆಲ್ಸ್ ಟೀಮ್ಗೆ ವಿಜೇಂದ್ರ ಬದಲಾವಣೆಯ ಸುಳಿವೇನಾದ್ರೂ ಸಿಕ್ಬಿಡ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಈ ಬದಲಾವಣೆಯ ಬಗ್ಗೆ ರೆಬೆಲ್ ಟೀಮ್ ಶಾಸಕ ಬಹಿರಂಗವಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ಬಿಪಿ ಹರೀಶ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ವಿಜೇಂದ್ರ ಬದಲಾವಣೆ ಆಗ್ತಾರೆ, ಆಗಲ್ಲ, ಮುಂದುವರಿತಾರೆ ಇಂಥ ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ಗುಮಾನಿಗಳು, ಒಂದಷ್ಟು ಅನುಮಾನಗಳು, ಒಂದಷ್ಟು ಚರ್ಚೆಗಳ ಮಧ್ಯೆಯೇ ಈಗ ಶಾಸಕ ಬಿಪಿ ಹರೀಶ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಹೈಕಮಾಂಡ್ ನಾಯಕರು ಬದಲಾವಣೆ ಮಾಡುವಂತಹ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಹಾಗಾದ್ರೆ ಬದಲಾವಣೆ ಆಗ್ತಾರಾ ಅನ್ನೋ ಪ್ರಶ್ನೆ. ಬಿಪಿ ಹರೀಶ್ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ರಾಜ್ಯಾಧ್ಯಕ್ಷರ ಆಯ್ಕೆ ಕಾರಣಾಂತರಗಳಿಂದ ವಿಳಂಬ ಆಗಿದೆ ಅಷ್ಟೇ. ಬದಲಾವಣೆ ಮಾಡುವಂತೆ ಕೇಳಿದ್ದೇವೆ, ಮಾಡುವ ವಿಶ್ವಾಸ ಇದೆ ಅಂದಿದ್ದಾರೆ. ಎಲೆಕ್ಷನ್ ಮೂಲಕವೇ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡೋದು ಒಂದಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಇದೀಗ ಬಿವೈ ವಿಜೇಂದ್ರ ಅವರ ಬದಲಾವಣೆ ಬಿರುಗಾಳಿ ಜೋರಾಗ್ತಾ ಇದೆ. ಒಂದ್ ಕಡೆ ಯತ್ನಾಳ್ ಅವರು ಪೋಸ್ಟ್ ಮಾಡಿರ್ತಕ್ಕಂಥದ್ದು ಕೂಡ ರಾಜ್ಯ ಬಿಜೆಪಿಗೆ ಶುಭ ಸುದ್ದಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಾಗಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಇರ್ತಕ್ಕಂಥ ವಿಜೇಂದ್ರ ಅವರು ಬದಲಾವಣೆ ಆಗೋಗ್ತಾರಾ? ಇಂತಹ ಒಂದು ಚರ್ಚೆ ಇದೀಗ ದಿನ ದಿನ ಜೋರಾಗ್ತಾ ಇದೆ. ನಮ್ಮ ಜೊತೆಗೆ ಶಾಸಕರಂತಹ ಹರೀಶ್ ಅವರು ಇದ್ದಾರೆ, ಬಿಪಿ ಹರೀಶ್ ಅವರು, ಅವ್ರನ್ನ ಮಾತಾಡ್ಸೋಣ. ಸರ್, ಸಾಕಷ್ಟು ಹೋರಾಟ ಮಾಡ್ಕೊಂಡ್ ಬಂದಿದ್ರಿ, ಬಿವೈ ವಿಜೇಂದ್ರ ಹಾಲಿ ಅಧ್ಯಕ್ಷ ಬದಲಾಗಲೇಬೇಕು ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಕಾಲ ಸನ್ನಿಹಿತ ಆಗಿದೆಯಾ ಆ ನಿಟ್ಟಿನಲ್ಲಿ ಅಂತ? ಯಾಕಂದ್ರೆ ಯತ್ನಾಳ್ ಕೂಡ ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ಹಾಗಾಗಿ ನೋಡಿ, ಯತ್ನಾಳ್ ಅವ್ರಿಗೆ ಯಾವ ಮೂಲದಿಂದ ಅವ್ರಿಗೆ ಸುದ್ದಿ ಗೊತ್ತಿದೋ ನನಗೆ ಗೊತ್ತಿಲ್ಲ. ನಾವಂತೂ ರಾಜ್ಯ ನಾಯಕರಿಗೆ, ರಾಷ್ಟ್ರ ನಾಯಕರಿಗೆ ಮನವರಿಕೆ ಮಾಡಿದೀವಿ. ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು. ಏನಾಗತ್ತೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಾವು ಕೂಡ ನಿರಂತರ ಪ್ರಯತ್ನ, ಈಗಲೂ ಕೂಡ ಪ್ರಯತ್ನದಲ್ಲೇ ಇದೆ. ಯಾಕಂದ್ರೆ ಬದಲಾಗಲೇಬೇಕು ಅಂತಕ್ಕಂಥದ್ದು ನಮ್ಮ ಪ್ರಯತ್ನ ಎಲ್ಲ ಮಾಡಿ ಮುಗಿಸಿದೀವಿ. ಫಲಿತಾಂಶಕ್ಕೆ ಕಾಯ್ತಾ ಇದ್ದೀವಿ. ವಿಶ್ವಾಸ ಇದೆ ನಿಮ್ಗಂತೂ? ವಿಶ್ವಾಸ ಇದೆ, ವಿಶ್ವಾಸ ಇದೆ. ಯಾಕೆ ವಿಳಂಬ ಆಯ್ತಲ್ಲ? ಯಾಕೆ ಸರ್, ಏನಾದ್ರು ಏನೋ ಒಂದ್ ಕಡೆಗೆ ವಿಳಂಬ ಇದೆಲ್ಲ ನೋಡ್ತಾ ಹೋದ್ರೆ ಇನ್ನೂ ಹೊಂದಾಣಿಕೆ ಆಗ್ತಾ ಇಲ್ವಾ? ಅಥವಾ ಏನಾದ್ರು ಹೈಕಮಾಂಡ್ ನಾಯಕರಿಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ವಾ? ಇಲ್ಲ, ಅನೇಕ ಸಮಸ್ಯೆಗಳು ಬಂದು ಯುದ್ಧ ಪ್ರಾರಂಭ ಆಯಿತು. ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆಗಬೇಕು. ಈ ರೀತಿಯ ಬೇರೆ ಬೇರೆ ಸಮಸ್ಯೆಗಳ ಕಾರಣ ಮುಂದೋಗಿದೆ ಅಷ್ಟೇ. ಏನು ಅನಿವಾರ್ಯವಾಗಿ ಮುಂದೋಗಿದೆ. ಟೀಮ್ನ ಹೋರಾಟಕ್ಕೆ ಜಯ ಸಿಗುತ್ತೆ ಆಗಿದ್ರೆ ತಾವು ವಿಶ್ವಾಸದಲ್ಲಿ ಇದ್ದೀವಿ. ವಿಶ್ವಾಸದಲ್ಲಿ ಆಗ್ಬೋದು ಸರ್. ಯಾಕೆಂದ್ರೆ ನಿಮ್ಗೊಂದು ಸುಳಿವೆ, ಯಾರಿಗೂ ಕೂಡ ಸುಳಿವಿಲ್ಲ. ತೀರ್ಮಾನ ತೆಗೆದುಕೊಂಡಂತ ನಮ್ಮ ರಾಷ್ಟ್ರ ನಾಯಕರಿಗೆ ಇನ್ನು ಏನ್ ಮಾಡ್ಬೇಕಂತ ಅವ್ರು ಪ್ಲಾನ್ ಮಾಡಿದ್ರಲ್ಲ ನಮಗ್ ಗೊತ್ತಿಲ್ಲ. ಹಾಗಾಗಿ ಸುಳುವು ಎಲ್ಲ ಸುಳ್ಳು. ಒಂದು ಚರ್ಚೆ ನಡೀತದೆ, ಇದು ಎಲೆಕ್ಷನ್ ಆಗಲ್ಲ, ಸೆಲೆಕ್ಷನ್ ಮೂಲಕ ಆಗುತ್ತೆ ಅಂತಕ್ಕಂಥ ಒಂದು ಚರ್ಚೆಗಳು ಪಕ್ಷದಲ್ಲಿ. ಇಲ್ಲ, ನಮ್ಮ ಪಕ್ಷದಲ್ಲಿ ಎಲೆಕ್ಷನ್ನೇ ಆಗೋದು. ತಾವು ಕೂಡ ಎಲೆಕ್ಷನ್ ಮಾಡೋದೇ ಸೂಕ್ತ ಅಂತ ಒತ್ತಾಯ ಮಾಡ್ತೀವಿ. ಅಲ್ಲ, ಅದು ಎಲೆಕ್ಷನ್ ಅಂದ್ರೆ ಎಲೆಕ್ಷನ್ ಅಲ್ಲಿ ಎಲ್ಲರೂ ಸೇರಿ ಒಬ್ಬರನ್ನ ಆಯ್ಕೆ ಮಾಡೋದು ಕೂಡ ಎಲೆಕ್ಷನ್ನೇ. ಸೇರಿ ಆಯ್ಕೆ ಮಾಡುವಂತದ್ದಾಗತ್ತಾ ಅಥವಾ ಏನಾದರೂ ಮತದಾನದ ಮೂಲಕ ಆಗುವಂತ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ನಮ್ಮ ಪಕ್ಷದ ನಿಯಮದ ಪ್ರಕಾರ ಅದು ನಾವು ಕರೆಯೋದು ಚುನಾವಣೆ ಅಂತೇಳಿ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಉಸ್ತುವಾರಿಗಳು ಏನೋ ತಮ್ಮನ್ನೇನಾದ್ರು ಭೇಟಿಯಾಗಂತ ಅಂದ್ರೆ ಮಾತುಕತೆ ಏನಾದ್ರು ದೂರವಾಣಿ? ಇಲ್ಲ, ಯಾರನ್ನೂ ಭೇಟಿಯಾಗಿಲ್ಲ. ಬದಲಾವಣೆ ವಿಶ್ವಾಸದಲ್ಲಿ ಇದೀರಿ, ಹೈಕಮಾಂಡ್ ಮಾಡ್ತಾರೆ ಅಂತ ವಿಶ್ವಾಸದಲ್ಲಿ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಕೂಡ ಶಾಸಕರಂತ ಬಿಪಿ ಹರೀಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ರೆಬೆಲ್ಸ್ ಟೀಮ್ಗೆ ವಿಜೇಂದ್ರ ಬದಲಾವಣೆಯ ಸುಳಿವೇನಾದ್ರೂ ಸಿಕ್ಬಿಡ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಈ ಬದಲಾವಣೆಯ ಬಗ್ಗೆ ರೆಬೆಲ್ ಟೀಮ್ ಶಾಸಕ ಬಹಿರಂಗವಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ಬಿಪಿ ಹರೀಶ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ವಿಜೇಂದ್ರ ಬದಲಾವಣೆ ಆಗ್ತಾರೆ, ಆಗಲ್ಲ, ಮುಂದುವರಿತಾರೆ ಇಂಥ ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ಗುಮಾನಿಗಳು, ಒಂದಷ್ಟು ಅನುಮಾನಗಳು, ಒಂದಷ್ಟು ಚರ್ಚೆಗಳ ಮಧ್ಯೆಯೇ ಈಗ ಶಾಸಕ ಬಿಪಿ ಹರೀಶ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಹೈಕಮಾಂಡ್ ನಾಯಕರು ಬದಲಾವಣೆ ಮಾಡುವಂತಹ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಹಾಗಾದ್ರೆ ಬದಲಾವಣೆ ಆಗ್ತಾರಾ ಅನ್ನೋ ಪ್ರಶ್ನೆ. ಬಿಪಿ ಹರೀಶ್ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ರಾಜ್ಯಾಧ್ಯಕ್ಷರ ಆಯ್ಕೆ ಕಾರಣಾಂತರಗಳಿಂದ ವಿಳಂಬ ಆಗಿದೆ ಅಷ್ಟೇ. ಬದಲಾವಣೆ ಮಾಡುವಂತೆ ಕೇಳಿದ್ದೇವೆ, ಮಾಡುವ ವಿಶ್ವಾಸ ಇದೆ ಅಂದಿದ್ದಾರೆ. ಎಲೆಕ್ಷನ್ ಮೂಲಕವೇ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡೋದು ಒಂದಿದ್ದಾರೆ. ರಾಜ್ಯ
ರಾಜ್ಯ ಬಿಜೆಪಿಯಲ್ಲಿ ಇದೀಗ ಬಿವೈ ವಿಜಯೇಂದ್ರ ಅವರ ಬದಲಾವಣೆ ಬಿರುಗಾಳಿ ಜೋರಾಗ್ತಾ ಇದೆ. ಒಂದ್ ಕಡೆ ಯತ್ನಾಳ್ ಅವರು ಪೋಸ್ಟ್ ಮಾಡಿರ್ತಕ್ಕಂಥದ್ದು ಕೂಡ ರಾಜ್ಯ ಬಿಜೆಪಿಗೆ ಶುಭ ಸುದ್ದಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಾಗಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಇರ್ತಕ್ಕಂಥ ವಿಜಯೇಂದ್ರ ಅವರು ಬದಲಾವಣೆ ಆಗೋಗ್ತಾರಾ? ಇಂತಹ ಒಂದು ಚರ್ಚೆ ಇದೀಗ ದಿನ ದಿನ ಜೋರಾಗ್ತಾ ಇದೆ. ನಮ್ಮ ಜೊತೆಗೆ ಶಾಸಕರಂತಹ ಹರೀಶ್ ಅವರು ಇದ್ದಾರೆ, ಬಿಪಿ ಹರೀಶ್ ಅವರು, ಅವ್ರನ್ನ ಮಾತಾಡ್ಸೋಣ. ಸರ್, ಸಾಕಷ್ಟು ಹೋರಾಟ ಮಾಡ್ಕೊಂಡ್ ಬಂದಿದ್ರಿ, ಬಿವೈ ವಿಜಯೇಂದ್ರ ಹಾಲಿ ಅಧ್ಯಕ್ಷರು ಬದಲಾಗಲೇಬೇಕು ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಕಾಲ ಸನ್ನಿಹಿತ ಆಗಿದೆಯಾ ಆ ನಿಟ್ಟಿನಲ್ಲಿ ಅಂತ? ಯಾಕಂದ್ರೆ ಯತ್ನಾಳ್ ಕೂಡ ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ಹಾಗಾಗಿ ನೋಡಿ, ಯತ್ನಾಳ್ ಅವ್ರಿಗೆ ಯಾವ ಮೂಲದಿಂದ ಅವ್ರಿಗೆ ಸುದ್ದಿ ಗೊತ್ತಿದೋ ನನಗೆ ಗೊತ್ತಿಲ್ಲ. ನಾವಂತೂ ರಾಜ್ಯ ನಾಯಕರಿಗೆ, ರಾಷ್ಟ್ರ ನಾಯಕರಿಗೆ ಮನವರಿಕೆ ಮಾಡಿದೀವಿ. ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು. ಏನಾಗತ್ತೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಾವು ಕೂಡ ನಿರಂತರ ಪ್ರಯತ್ನ, ಈಗಲೂ ಕೂಡ ಪ್ರಯತ್ನದಲ್ಲೇ ಇದ್ದೀರಿ, ಯಾಕಂದ್ರೆ ಬದಲಾಗಲೇಬೇಕು ಅಂತಕ್ಕಂಥದ್ದು. ನಮ್ಮ ಪ್ರಯತ್ನ ಎಲ್ಲ ಮಾಡಿ ಮುಗಿಸಿದೀವಿ. ಫಲಿತಾಂಶಕ್ಕೆ ಕಾಯ್ತಾ ಇದ್ದೀವಿ. ವಿಶ್ವಾಸ ಇದೆ ನಿಮ್ಗಂತೂ? ವಿಶ್ವಾಸ ಇದೆ, ವಿಶ್ವಾಸ ಇದೆ. ಯಾಕೆ ವಿಳಂಬ ಆಯ್ತಲ್ಲ? ಯಾಕೆ ಸರ್, ಏನಾದ್ರು ಏನೋ ಒಂದ್ ಕಡೆಗೆ ವಿಳಂಬ ಇದೆಲ್ಲ ನೋಡ್ತಾ ಹೋದ್ರೆ ಇನ್ನೂ ಹೊಂದಾಣಿಕೆ ಆಗ್ತಾ ಇಲ್ವಾ? ಅಥವಾ ಏನಾದ್ರು ಹೈಕಮಾಂಡ್ ನಾಯಕರಿಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ವಾ? ಇಲ್ಲ, ಅನೇಕ ಸಮಸ್ಯೆಗಳು ಬಂದು ಯುದ್ಧ ಪ್ರಾರಂಭ ಆಯಿತು. ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಆಗಬೇಕು. ಈ ರೀತಿಯ ಬೇರೆ ಬೇರೆ ಸಮಸ್ಯೆಗಳ ಕಾರಣ ಮುಂದೋಗಿದೆ ಅಷ್ಟೇ. ಏನು ಅನಿವಾರ್ಯವಾಗಿ ಮುಂದೋಗಿದೆ. ಟೀಮ್ನ ಹೋರಾಟಕ್ಕೆ ಜಯ ಸಿಗುತ್ತೆ ಆಗಿದ್ರೆ ತಾವು ವಿಶ್ವಾಸದಲ್ಲಿ ಇದ್ದೀವಿ. ವಿಶ್ವಾಸದಲ್ಲಿ ಆಗ್ಬೋದು ಸರ್, ಯಾಕೆಂದ್ರೆ ನಿಮ್ಮೊಂದು ಸುಳಿವೆ. ಯಾರಿಗೂ ಕೂಡ ಸುಳಿವಿಲ್ಲ. ತೀರ್ಮಾನ ತೆಗೆದುಕೊಟ್ಟಂತ ನಮ್ಮ ರಾಷ್ಟ್ರ ನಾಯಕರಿಗೆ ಇನ್ನು ಏನ್ ಮಾಡ್ಬೇಕಂತ ಅವ್ರು ಪ್ಲಾನ್ ಮಾಡಿದ್ರಲ್ಲ ನಮಗ್ ಗೊತ್ತಿಲ್ಲ. ಹಾಗಾಗಿ ಸುಳುವು ಎಲ್ಲ ಸುಳ್ಳು. ಒಂದು ಚರ್ಚೆ ನಡೀತದೆ, ಇದು ಎಲೆಕ್ಷನ್ ಆಗಲ್ಲ, ಸೆಲೆಕ್ಷನ್ ಮೂಲಕ ಆಗುತ್ತೆ ಅಂತಕ್ಕಂಥ ಒಂದು ಚರ್ಚೆಗಳು ಪಕ್ಷದಲ್ಲಿ. ಇಲ್ಲ, ನಮ್ಮ ಪಕ್ಷದಲ್ಲಿ ಎಲೆಕ್ಷನ್ನೇ ಆಗೋದು. ತಾವು ಕೂಡ ಎಲೆಕ್ಷನ್ ಮಾಡೋದೇ ಸೂಕ್ತ ಅಂತ ಒತ್ತಾಯ ಮಾಡ್ತೀವಿ. ಅಲ್ಲ, ಅದು ಎಲೆಕ್ಷನ್ ಅಂದ್ರೆ ಎಲೆಕ್ಷನ್ ಅಲ್ಲಿ ಎಲ್ಲರೂ ಸೇರಿ ಒಬ್ಬರನ್ನ ಆಯ್ಕೆ ಮಾಡೋದು ಕೂಡ ಎಲೆಕ್ಷನ್ನೇ. ಸೇರಿ ಆಯ್ಕೆ ಮಾಡುವಂತದ್ದಾಗತ್ತಾ ಅಥವಾ ಏನಾದ್ರು ಮತದಾನದ ಮೂಲಕ ಆಗುವಂತ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ನಮ್ಮ ಪಕ್ಷದ ನಿಯಮದ ಪ್ರಕಾರ ಅದು ನಾವು ಕರೆಯೋದು ಚುನಾವಣೆ ಅಂತೇಳಿ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಉಸ್ತುವಾರಿಗಳು ಏನೋ ತಮ್ಮನ್ನೇನಾದ್ರು ಭೇಟಿಯಾಗಂತ ಅಂದ್ರೆ ಮಾತುಕತೆ ಏನಾದ್ರು ದೂರವಾಣಿ? ಇಲ್ಲ, ಯಾರನ್ನೂ ಭೇಟಿಯಾಗಿಲ್ಲ. ಬದಲಾವಣೆ ವಿಶ್ವಾಸದಲ್ಲಿ ಇದೀರಿ, ಹೈಕಮಾಂಡ್ ಮಾಡ್ತಾರೆ ಅಂತ ವಿಶ್ವಾಸದಲ್ಲಿ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಕೂಡ ಶಾಸಕರಂತ ಬಿಪಿ ಹರೀಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ರೆಬೆಲ್ಸ್ ಟೀಮ್ಗೆ ವಿಜೇಂದ್ರ ಬದಲಾವಣೆಯ ಸುಳಿವೇನಾದ್ರೂ ಸಿಕ್ಬಿಡ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಈ ಬದಲಾವಣೆಯ ಬಗ್ಗೆ ರೆಬೆಲ್ ಟೀಮ್ ಶಾಸಕ ಬಹಿರಂಗವಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ಬಿಪಿ ಹರೀಶ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿಜೇಂದ್ರ ಬದಲಾವಣೆ ಆಗ್ತಾರೆ, ಆಗಲ್ಲ, ಮುಂದುವರಿತಾರೆ, ಇಂಥ ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ಗುಮಾನಿಗಳು, ಒಂದಷ್ಟು ಅನುಮಾನಗಳು, ಒಂದಷ್ಟು ಚರ್ಚೆಗಳ ಮಧ್ಯೆ ಈಗ ಶಾಸಕ ಬಿಪಿ ಹರೀಶ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಹೈಕಮಾಂಡ್ ನಾಯಕರು ಬದಲಾವಣೆ ಮಾಡುವಂತಹ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಹಾಗಾದ್ರೆ ಬದಲಾವಣೆ ಆಗ್ತಾರಾ ಅನ್ನೋ ಪ್ರಶ್ನೆ. ಬಿಪಿ ಹರೀಶ್ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ರಾಜ್ಯಾಧ್ಯಕ್ಷರ ಆಯ್ಕೆ ಕಾರಣಾಂತರಗಳಿಂದ ವಿಳಂಬ ಆಗಿದೆ ಅಷ್ಟೇ. ಬದಲಾವಣೆ ಮಾಡುವಂತೆ ಕೇಳಿದ್ದೇವೆ, ಮಾಡುವ ವಿಶ್ವಾಸ ಇದೆ ಅಂದಿದ್ದಾರೆ. ಎಲೆಕ್ಷನ್ ಮೂಲಕವೇ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡೋದು ಅಂದಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಇದೀಗ ಬಿವೈ ವಿಜಯೇಂದ್ರ ಅವರ ಬದಲಾವಣೆ ಬಿರುಗಾಳಿ ಜೋರಾಗ್ತಾ ಇದೆ. ಒಂದ್ ಕಡೆ ಯತ್ನಾಳ್ ಅವರು ಪೋಸ್ಟ್ ಮಾಡಿರ್ತಕ್ಕಂಥದ್ದು ಕೂಡ ರಾಜ್ಯ ಬಿಜೆಪಿಗೆ ಶುಭ ಸುದ್ದಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಾಗಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಇರ್ತಕ್ಕಂಥ ವಿಜಯೇಂದ್ರ ಅವರು ಬದಲಾವಣೆ ಆಗೋಗ್ತಾರಾ? ಇಂತಹ ಒಂದು ಚರ್ಚೆ ಇದೀಗ ದಿನ ದಿನ ಜೋರಾಗ್ತಾ ಇದೆ. ನಮ್ಮ ಜೊತೆಗೆ ಶಾಸಕರಂತಹ ಹರೀಶ್ ಅವರು ಇದ್ದಾರೆ, ಬಿಪಿ ಹರೀಶ್ ಅವರು, ಅವ್ರನ್ನ ಮಾತಾಡ್ಸೋಣ. ಸರ್,